ಹಾಯ್ ಎಲ್ರಿಗೂ. ಇವತ್ತು ಯಾಕೆ ಬಂದಿನಪ್ಪ ಅಂದ್ರೆ ಒಂದು ಪುಸ್ತಕ ಇತ್ತು. ಒಂದು ಪುಸ್ತಕ ಅಂದರೆ ಅದನ್ನ ಬರೆದವರು ಕೌಶಿಕ್ ರತ್ನ ಅಂತೇಳಿ. ಅವರು ಏನು ಪ್ಲ್ಯಾನಪ್ಪ ಅಂದರೆ ಇದು ಪುಸ್ತಕ, ಅವರು ಆ್ಯಕ್ಚುಯಲ್ ಸಿನಿಮಾ ಡೈರೆಕ್ಟ್ರು ಒಬ್ಬರು ಕೌಶಿಕ್ ರತ್ನ ಅಂತೇಳಿ. ಅವ್ರ ಜೊತೆಗೆ ಒಂದು ಟೀಮು ಕೂಡಿಕೊಂಡು ಒಂದು ಸಿನಿಮಾ ಮಾಡ್ತಾಯಿದೆ ಇಲ್ಲಿಗಲ್ ಅಂತ ಒಂದು ಮಾಡ್ತಾಯಿದೆ. ಏನು ಮಾಡತ್ತಾರಪ್ಪ ಅಂದ್ರೆ ಅವ್ರಿಗೆ ಯಾರಿಗೂ ಪ್ರೊಡ್ಯೂಸರ್ ಸಿಗಲಿಲ್ಲ ಅಂದ್ಬಿಟ್ಟು ಅವರು 1-2 ವರ್ಷ ಟ್ರೈ ಮಾಡಿ ಪ್ರೊಡ್ಯೂಸರ್ ಯಾರೂ ಇಲ್ಲದೆ ಇರೋ ಕಾರಣಕ್ಕೆ ಒಂದು ಪುಸ್ತಕವನ್ನು ಹೊರತಂದು, ಅದು ಕನ್ನಡ ಪುಸ್ತಕ. ಅದರ ಹೆಸರು ನಿಧಿ ಕಥೆಗಳ ಕುಡಿಕೆ ಅಂಥೇಳಿ. ಇದನ್ನು ಹೊರಗೆ ತಂದು ಇದನ್ನು ಮಾರಿ ಬಂದ ದುಡ್ಡಿನಲ್ಲಿ ಅವರು ಸಿನಿಮಾ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಯಾರ. ಇದು ಇವ್ರು ಎಲ್ಲಿ ಸಿಕ್ಕರಪ್ಪ ಅಂದ್ರೆ ನನಗೆ ಯೂಟ್ಯೂಬ್ನಾಗೂ ಇನ್ಸ್ಟಾಗ್ರಾಮ್ನಾಗ ಒಂದು ಚಾನಲ್ ಇದೆ, ಅಪರಿಚಿತ ಓದುಗರು ಅಂತೇಳಿ. ಇಲ್ಲಿ ನಮ್ಮ ಕಬ್ಬನ್ ಪಾರ್ಕ್ನಾಗೆ ತಿಂಗಳಿಗೊಂದು ಮೀಟಿಂಗು ಎಲ್ಲ ಸೇರಿಕೊಂಡು ಯಾವ್ಯಾವ ಪುಸ್ತಕ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅಂದರೆ ಯಾರು ಹೊಸ ಜನರ ಪರಿಚಯ ಮತ್ತು ಹೊಸ ಪುಸ್ತಕಗಳ ಪರಿಚಯ, ಹೊಸ ಪುಸ್ತಕಗಳ ಬಿಡುಗಡೆ, ಯುವ ಸಾಹಿತಿಗಳು ಬಂದು ಅವ್ರ ಅನಿಸಿಕೆಗಳನ್ನ ಹೇಳ್ತಾರೆ. ಹೀಗೆ ಕ್ವಶನಿಂಗ್ ಆ್ಯಂಡ್ ಆನ್ಸರಿಂಗ್ ಇರ್ತದೆ. ಆಮೇಲೆ ಕೆಲವೊಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಿಜ್ ಟೈಪ್ ನಡೆಸ್ತಾರೆ. ಗೆದ್ದವ್ರಿಗೆ ಪುಸ್ತಕ ಕೊಡ್ತಾರೆ. ಆ ಥರ ಎಲ್ಲ ಮಾಡ್ತಿರ್ತಾರೆ. ಅದರೊಳಗೆ ಇವರು ನಂಗೆ ಅಲ್ಲಿ ಪರಿಚಯ ಆದರು, ಕೌಶಿಕ್ ರತ್ನ ಅಂಥೇಳಿ. ಒಂದು ಟೀಮೇ ಪರಿಚಯ ಆಯ್ತು ನನಗೆ. ಅವರು ಹೇಳಿದರು ಈ ಪುಸ್ತಕದ ಬಗ್ಗೆ ಏನಪ್ಪ ಅಂದರೆ ಇದರೊಳಗಡೆ ಸಣ್ಣ ಕಥೆಗಳು, ನೀತಿ ಕಥೆಗಳಾಗಿರ್ಬೋದು, ಅಜ್ಜಿ ಕಥೆಗಳಾಗಿರ್ಬೋದು, ಮತ್ತು ಹಿರಿಯರು ಹೇಳ್ತಾರಲ್ಲ ಅಂಥ ಕಥೆಗಳಾಗಿರ್ಬೋದು, ಅವೆಲ್ಲ ಇದರಲ್ಲಿ ಅದಾವೆ. ಅವು ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದ ನಂತರ ನೀವು ಓದ್ಬೋದು. ಮನದಾಳದಿಂದ ಮಾವನಿಗೊಂದು ಪತ್ರ 1ನೇ ಕತೆ. 2ನೇ ಕತೆ ಬುದ್ಧಿವಂತ ಭಕ್ತ. 3ನೇ ಕತೆ ನಯನ ಸುಂದರಿ. 4ನೇ ಕತೆ ಯಾರು ಗಟ್ಟಿ. 5ನೇ ಕತೆ ಸಾವಿತ್ರಿ ಸೂಳೆಯಲ್ಲ ಸೀತೆ. ಈ ಥರ 5 ಕತೆಗಳನ್ನು ಒಳಗೊಂಡಿರುವಂಥ ಒಂದು ಕತೆಗಳ ಕುಡಿಕೆ ಇದು. ಇದರ ಬೆಲೆ ಬಂದುಬಿಟ್ಟು ಬರೀ 200 ರೂಪಾಯಿ ಇದೆ. 200 ರೂಪಾಯಿ ಇದೆ, ಸಾರಿ 220 ರೂಪಾಯಿ ಇದೆ. 220 ರೂಪಾಯಿ ಇದೆ. ಇದನ್ನು ನೀವು ಪರ್ಚೇಸ್ ಮಾಡಿದ್ರೆ ಆಗುವಂಥ ಲಾಭಗಳು ಹೇಳ್ತೀನಿ. ಅವ್ರು ನಿಧಿಗಾಗಿ ಹುಡುಕಾಡ್ತಾ ಇದ್ದಾರೆ, ಸಿನಿಮಾ ಮಾಡೋಕ್ಕೆ ನಿಧಿಗಾಗಿ ಹುಡುಕಾಡ್ತಾ ಇದ್ದಾರೆ. ಆ ನಿಧಿ ಅವ್ರಿಗೆ ಸಿಕ್ಕಂಗಾಗುತ್ತೆ. ಬರೀ 220 ರೂಪಾಯಿ ನಾವೆಲ್ಲೋ ಖರ್ಚು ಮಾಡ್ತಿರ್ತೀವಿ, ಒಂದು ಪುಸ್ತಕದ ಮೇಲೆ ಖರ್ಚು ಮಾಡಿರಿ. ಆಮೇಲೆ ಹೀಗೆ ಪುಸ್ತಕದ ಮೇಲೆ ಖರ್ಚು ಮಾಡಿರಿ, ಯಾಕೆ ಏನು ಲಾಭ ಅಂತ ನನಗೆ ಸುಮಾರು ಜನ ಕೇಳಿದ್ರು. ನಾನು ಸುಮಾರು ಪುಸ್ತಕ ರೀಸೆಂಟಾಗಿ 1.5 ಇಯರಿಂದ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ, ಏನು ನೀನು ಇದನ್ನೆಲ್ಲ ಓದ್ತಾ ಇದ್ದಲ್ಲ, ಇದನ್ನು ಓದೋದ್ರಿಂದ ನಿನಗೇನು ಲಾಭ? ಗೊತ್ತಿಲ್ಲದೆ ಇರೋ ಸುಮಾರು ವಿಚಾರಗಳು ಗೊತ್ತಾಯಿತು. ಹೆಂಗಪ್ಪ ಅಂದರೆ ಲಾಸ್ಟ್ ಒಂದು ಇನ್ಸ್ಟಾಗ್ರಾಮ್ಲಿ ವಿಡಿಯೋ ಹಾಕಿದ್ದೆ. ಏನಪ್ಪ ಅಂದರೆ ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ನಾವು. ಆ ಆಚರಣೆನ ಯಾಕೆ ಮಾಡ್ತಾರಂತ ಗೊತ್ತಿರಲಿಲ್ಲ ನನಗೆ, ಲಿಟ್ರಲಿ ನಂಗೆ ಗೊತ್ತಿರಲಿಲ್ಲ. ಅದ್ರ ಹಿಂದಿನ ದಿವಸನೇ ನಾನು ಬುಕ್ ಓದ್ತಾ ಇದ್ದೆ. ಯಾವುದಂದರೆ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಸಾಹೇಬರು, ಅಂದರೆ ನಮ್ಮ ರಿಟೈರ್ಡ್ DG ಆ್ಯಂಡ್ IG ಆಗಿರುವಂಥ ಡಿ ವಿ ಗುರುಪ್ರಸಾದ್ ಸಾಹೇಬ್ರದ್ದು ISI ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿದು ಅದ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕ ಓದ್ಬೇಕಾದ್ರೆ ನನಗೆ ಅದ್ರೊಳಗೆ ಸಿಕ್ತು, ಯಾಕೆ ನಾವು ಪೊಲೀಸರು ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತೇಳಿ. ಇದು ಇನ್ಫಾರ್ಮೇಷನ್ ಬೇಕಾದರೆ ಹಿಂದಿನ ವೀಡಿಯೋದಾಗ ಇದೆ, ಒಂದು ಲೈವ್ ಬಂದು ವಿಡಿಯೋ ಹೇಳಿದ್ದೆ ಅದನ್ನು. ಆ ಥರ ಸುಮಾರು ವಿಚಾರಗಳು ಗೊತ್ತಿಲ್ಲದೇ ಇರೋ ವಿಚಾರಗಳು ಗೊತ್ತಾಗ್ತವೆ. ಆಮೇಲೆ ಅಕ್ಷರ ಜ್ಞಾನ ಅನ್ನೋಕ್ಕಿಂತ ಕನ್ನಡ ವೊಕ್ಯಾಬ್ಯುಲರಿನೇ ನಮ್ಗೆ ಗೊತ್ತಿಲ್ಲ. ಕೆಲವೊಂದು ಪದಗಳ ಅರ್ಥನೇ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ. ಸುಮಾರು ಪುಸ್ತಕ ಓದಿ ಅದರೊಳಗಿನ ತಿಳ್ಕೊಂಡ ಮೇಲೆ ನನಗಿದು ಓಕೆ ಇದ್ರ ಅರ್ಥ ಇದೆ ಅಂತೇಳಿ ನನಗೆ ಗೊತ್ತಾಗಿದೆ. ನಾವು ಕನ್ನಡಿಗರಾಗಿ ನನಗೆ ಗೊತ್ತಿರಲಿಲ್ಲ ಸುಮಾರು ಅರ್ಥಗಳು, ಪದದ ಅರ್ಥಗಳು. ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಇಂಗ್ಲೀಷು ಓದ್ಬೋದು, ನಾವೆಲ್ಸು, ಕನ್ನಡನೂ ಓದ್ಬೋದು. ನೀವು ಬಂದರೆ ಹಿಂದಿ, ಮರಾಠಿ ಎಲ್ಲ ಓದ್ಬೋದು. ನಮ್ಮ ಹಿಂದಿ ಟೀಚರ್ ಒಬ್ಬರು ಇದ್ದರು ಎಲ್ಲಿ ನಮ್ಮ ಸ್ಕೂಲಲ್ಲಿ. ಅವ್ರು ಹೇಳ್ತಿದ್ರು, ನೀವು ಯಾವುದೇ ಪುಸ್ತಕ ಓದಿ, ಪುಸ್ತಕ ಯಾವುದೂ ಕೆಟ್ಟದ್ದಲ್ಲ, ಅದರೊಳಗಿನ ವಿಚಾರ ನೀವು ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದು ಆ್ಯಕ್ಚುಲಿ ಕರೆಕ್ಟ್ ಲೈನ್. ಅದು ಪುಸ್ತಕ ಓದಬೇಕು, ಒಳ್ಳೆಯ ವಿಚಾರನ ತೊಗೋಬೇಕು, ಕೆಟ್ಟ ವಿಚಾರನ ಅಲ್ಲೇ ಬಿಟ್ಬಿಡ್ಬೇಕು. ಆ ಥರ. ಹಾಗೆ ಇವರು ಪುಸ್ತಕಕ್ಕೆ ಬರೋಣೀಗ. ಇವರು ಇದನ್ನು ಒಂಥರ ಸ್ಟಾರ್ಟಪ್ ಅಂದಂಗೆ, ನಮ್ಮದು ಬೆಂಗಳೂರಾಗ ಜಾಸ್ತಿ ಸ್ಟಾರ್ಟಪ್ಗಳದಾವಲ್ಲ, ಆ ಥರ ಇವರು ಸ್ಟಾರ್ಟಪ್ ಮಾಡ್ದಂಗೆ ಮಾಡ್ತಾಯಿದ್ದಾರೆ. ಲೈಕ್ ಪುಸ್ತಕ ಮಾರೋದು, ಬಂದು ದುಡ್ಡಲ್ಲಿ ಸಿನಿಮಾ ಮಾಡೋದು. ಸೊ ಅವ್ರು ಇದು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದಾರೆ. ಇವರು ಸಕ್ಸಸ್ ಆಗಲಿ ಅಂತ ನಾವು ದೇವ್ರಂತ ಕೇಳ್ಕೊಳ್ಳೋಣ. ಒಳ್ಳೆಯದಾಗಲಿ ಕೌಶಿಕ್ ರತ್ನ ಡೈರೆಕ್ಟರ್ ಅವರೇ. ಆಮೇಲೆ ಈ ಪುಸ್ತಕ ನಿಮಗೆ ಬೇಕು ಅಂದರೆ
ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಿಧಿ ದ ಬುಕ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಮೆನ್ಷನ್ ಮಾಡ್ತೀನಿ. ಕೌಶಿಕ್ ರತ್ನ ಅವ್ರ ಐಡಿನೂ ಮೆನ್ಷನ್ ಮಾಡ್ತೀನಿ. ಆಮೇಲೆ ಈ ಉಳಿದಂಥ ಒಂದು 4-5 ಜನ ಅವರು ಏನು ಫ್ರೆಂಡ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲ ಸೋಮು ರಟ್ಕಲ್ ಅವರು ಹಿಂಗೆ ಇದ್ದಾರೆ ಎಲ್ಲರೂ. ಇಲ್ಲಿದೆ ನೋಡಿ, ಅದ್ರ ಪಿಕ್ಚರ್ ಪೋಸ್ಟರ್ ಹಿಂದೆ ಪ್ರಿಂಟ್ ಮಾಡಿದ್ದಾರೆ ಅದನ್ನು. ಸೊ ಇವ್ರದ್ದು ಕೆಲವೊಂದು ಮಂದಿ ಐಡಿನೂ ಮೆನ್ಷನ್ ಮಾಡ್ತೀನಿ ಅಲ್ಲಿ. ಅವ್ರಿಗೆ ನೀವು ಡೈರೆಕ್ಟ್ DM ಮಾಡಿದ್ರೆ, ನಿಮ್ಗೆ ಅಡ್ರೆಸ್ ಕೊಟ್ಟರೆ ನಿಮಗೆ ತಂದುಬಿಟ್ಟು ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ, ಆಯಿತಾ. ಆಮೇಲೆ ಚೆನ್ನಾಗಿದೆ ಪುಸ್ತಕ, ಓದಿದೆ. ನನಗೆ ಈ ವಿಡಿಯೋ ತೊಗೊಂಡು ಒಂದು ತಿಂಗಳಾಯ್ತು ಪುಸ್ತಕ. ಇದನ್ನ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಒಂದು ತಿಂಗಳು ನಾನು ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಈಗ ಬರ್ರಿ ನಾವು ಯಾವ ಪುಸ್ತಕಗಳನ್ನ ಓದಾತೀನಿ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ಅಂದರೆ ನಾನು ಇದು ಅಘೋರಿಗಳ ಲೋಕದಲ್ಲಿ ಸಂತೋಷ್ ಕುಮಾರ್ ಮೆಹೆಂದಳೆ ಅಂತೇಳಿ ಅದನ್ನು ಓದ್ತಾಯಿದ್ದೀನಿ. ಹುಲಿಯ ನೆನಪುಗಳು, ಇವರು ನಮ್ಮ ರಿಟೈರ್ಡ್ ACP ಅವರು, ಬೆಂಗಳೂರು ಸಿಟಿ ACP ಟೈಗರ್ BB ಅಶೋಕ್ ಕುಮಾರ್ ಸಾಹೇಬ್ರು ಅಂತೇಳಿ ಅವ್ರು ಬರೆದಿರೋ ಪುಸ್ತಕ. ಅವ್ರು ಬರೆದಿರೋದು ಇನ್ನೊಂದು ಪುಸ್ತಕ ಇದೆ, ಬುಲೆಟ್ ಸವಾರಿ ಅಂತೇಳಿ. ಇದಕ್ಕಿಂತ ಮುಂಚೆ ಅದು ಓದಿದ್ದೆ. ಆಮೇಲೆ ಸೀತಾರಾಮ್ ಗೋಯಲ್ ಅವ್ರದ್ದು ಕನ್ನಡಕ್ಕೆ ಅನುವಾದ ಆದದ್ದು, H. ಮಂಜುನಾಥ್ ಭಟ್ ಅವರು ಅನುವಾದ ಮಾಡಿದ್ದು, ಭಾರತದ ಸೆಕ್ಯುಲರಿಸಮ್ ರಾಷ್ಟ್ರೀಕರಣಕ್ಕೊಂದು ಹೊಸ ತಿರುವು, ಹೊಸ ಹೆಸರು. ಇದನ್ನು ಓದ್ತಾ ಇದ್ದೀನಿ. ಆಮೇಲೆ ಇವು ನನ್ನ ಪುಸ್ತಕಗಳು: ಯಹೂದಿ, ಭಾರತ ದರ್ಶನ, ಸೀತಾರಾಮ್ ಗೋಯಲ್ ಅವ್ರದ್ದು ಮತ್ತೊಂದು ಕೃತಿ ಯಾವುದು ಅಂದರೆ ಮಂಜುನಾಥ್ ಅಜ್ಜಂಪುರ ಅವರು ಕನ್ನಡದಾಗ ಅನುವಾದ ಮಾಡಿದ್ದು, ಹಿಂದೂ ದೇವಾಲಯಗಳು. ಆಮೇಲೆ VD ಸಾವರ್ಕರ್ ಅವ್ರದ್ದು ಕರಿನೀರವರವ. ಇದೇ ಪುಸ್ತಕ ಓದುವಾಗ ನನಗೆ ಪೊಲೀಸ್ ಹುತಾತ್ಮರ ದಿನಾಚರಣೆ ಯಾಕೆ ಮಾಡ್ತಾರೆ ಅಂತೇಳಿ ಗೊತ್ತಾಗಿದ್ದು. ಪಾಕಿಸ್ತಾನದ ISI DV ಗುರುಪ್ರಸಾದ್ ಸಾಹೇಬರು. ಆಮೇಲೆ ಆವರಣ, SL ಭೈರಪ್ಪರ ಆವರಣ, ಇದು ಮುಗಿದಿದೆ. ಆಮೇಲೆ ಗರುಡ ಪುರಾಣ ಓದ್ತಾ ಇದ್ದೀನಿ. ಆಮೇಲೆ ಇದು ಯಾವುದು ಎಲ್ಲ ಕೆಳಗಡೆ ಇದಾವೆ. ಗೂಢಚರ್ಯ ಆ ದಿನಗಳು, ಇದು DV ಗುರುಪ್ರಸಾದ್ ಸಾಹೇಬ್ರದ್ದು. ಆಮೇಲೆ ನೃಪತುಂಗ. ಆಮೇಲೆ ಅದಾವ ಸಿಕ್ಕಾಪಟ್ಟೆ ತಂದಿಟ್ಟಿನಿ. ಪೊಲೀಸ್ ಜೀವನದಲ್ಲಿ ಹಾಸ್ಯ, ದ ಹಿಡನ್ ಹಿಂದೂ, ಅಕ್ಷತ್ ಗುಪ್ತಾ ಅವರ ಹಿಡನ್ ಹಿಂದೂ. ಹಮಾಸ್, ಅಜಿತ್ ಹನುಮಕ್ನವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದು ಇದು. ಮೊಸಾಫ್ ಹಸನ್ ಯೂಸಫ್ ಬರೆದಿರತಕ್ಕಂಥ ಆತ್ಮಕಥನ, ಸನ್ ಆಫ್ ಹಮಾಸ್. ತಾರಸು ಅವರ ದುರ್ಗಾಸ್ತಮಾನ. ಮಹಾಸಾಮ್ರಾಟ್, ಚಂಡಮಾರುತ, ಇದು ಇವ್ರದ್ದು ಶಿವಾಜಿ ಮಹಾರಾಜರ ಬಗ್ಗೆ ವಿಶ್ವಾಸ್ ಪಾಟೀಲ್ ಅವರು ಮರಾಠಿ ಕೃತಿಯೊಳಗೆ ಬರ್ತಾರೆ. ಇದನ್ನು ಕನ್ನಡಕ್ಕೆ ಅನುವಾದ ಆಗಿದೆ. ಇದು ಹೇಳಿದೆ. ಟೈಗರ್ BB ಅಶೋಕ್ ಕುಮಾರ್ ಸಾಹೇಬ್ರದ್ದು ಬುಲೆಟ್ ಸವಾರಿ, ಇದು ಫಸ್ಟ್ ಪುಸ್ತಕ. ಆಮೇಲೆ ಅದು ಇನ್ನೊಂದು ಸೆಕೆಂಡ್ ಪುಸ್ತಕ. ಇದು KP ಪೂರ್ಣಚಂದ್ರ ಶಿವರ ಚಿದಂಬರ ರಹಸ್ಯ. ಆಮೇಲೆ ಜೊತೆಗೆ ಮೆಲುಹದ ಮೃತ್ಯುಂಜಯ, ರಕ್ತರಾತ್ರಿ, ಮತದಾನ, ಕಗ್ಗತ್ತಲು, ಶಶಿ ತರೂರ್ ಅವರದ ಕಗ್ಗತ್ತಲ ಕಾಲ, ಎನ್ ಎರಾ ಆಫ್ ಡಾರ್ಕ್ನೆಸ್ ಇಂಗ್ಲೀಷ್ ಒಳಗಿತ್ತು, ಅದನ್ನು ಕನ್ನಡದಾಗ SB ರಂಗನಾಥ್ ಅವರು ಟ್ರಾನ್ಸ್ಲೇಟ್ ಮಾಡ್ಯಾರ. ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಇದು ಬೈ ಇಸ್ಕಾನ್ ಟೆಂಪಲ್. ಶಿವನಿಗಾಗಿ ಕಾಯುತ್ತಾ, ಇದು ಇಂಗ್ಲೀಷಲ್ಲಿ ವಿಕ್ರಮ್ ಸಂಪತ್ ಅವರು ಬರೆದಿದ್ದು ವೇಟಿಂಗ್ ಫಾರ್ ಶಿವ. ಹಾಗೆ ಇದ್ದಾವೆ. ಇದು ಒಂದು ಮಂಕುತಿಮ್ಮನ ಕಗ್ಗನು ಆವಾಗ ಓದ್ತಾ ಇರ್ತೀನಿ. ಇದು ಡೈರಿ ಆಫ್ ಎ ಯಂಗ್ ಗರ್ಲ್, ಆ್ಯನಾ ಫ್ರ್ಯಾಂಕ್ ಅವ್ರದ್ದು ಡೈರಿ ಆಫ್ ಎ ಯಂಗ್ ಗರ್ಲ್. ಆಮೇಲೆ ಇದು ಬಂದ್ಬಿಟ್ಟು ಭಗವದ್ಗೀತೆ. ಅದಕ್ಕಿಂತ ಮುಂಚೆ ಇನ್ನೊಂದು ಇದೆ ಇಲ್ಲಿ, ಮರೆತು ಹೋದ ಮಹಾಸಾಮ್ರಾಜ್ಯ ಓದ್ತಾ ಇದ್ದೀನಿ. ಇಷ್ಟು ಪುಸ್ತಕಗಳನ್ನ ನಾನು ಓದ್ತಾ ಇದ್ದೀನಿ. ಇವಷ್ಟೇ ಅಲ್ಲ, ಇನ್ನೂ ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಅವೆಲ್ಲ ಒಳಗಡೆ ಇದ್ದಾವೆ, ರ್ಯಾಕಲ್ಲಿ ಇಟ್ಟಿದ್ದೀನಿ. ಇವು ಮೇಲೆ ಟೇಬಲ್ ಯಾವ್ಯಾವ ಓದ್ಬೇಕಂತೇಳಿ ಇಲ್ಲಿ ತಂದಿಟ್ಟಿನಿ. ಇವೆಲ್ಲ ಮುಗಿಸಿದ್ಮೇಲೆ ಮತ್ತು ಅವನ್ನ ಹಿಡ್ಕೊಳ್ಳೋದು. ಸುಮಾರು ಜನರು ಅದಾವೆ. BG ಅವ್ರ ಸಾಹಿತ್ಯಗಳು ಅದಾವೆ. ಆಮೇಲೆ SL ಭೈರಪ್ಪ ಅವ್ರ ಸಾಹಿತ್ಯಗಳು ಅದಾವೆ. ಹಾಗೆ ದಿನ ಒಂದೊಂದು ಓದಿದ ಮೇಲೆ ಅದು ಏನಂತೇಳಿ ನಿಮ್ಗೆ ಅದನ್ನು ರಿವ್ಯೂ ಮಾಡ್ತಾ ಹೋಗ್ತೀನಿ. ನೀವು ಅದನ್ನು ಪುಸ್ತಕ ಓದಿರಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದ.